ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಸೊ ಇವತ್ತು ನಾನು ನಿಮಗೆ ಅತ್ಯಂತ ಮಹತ್ವದ ವಿಚಾರಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಏನು ಅಂದರೆ ಸಾಕಷ್ಟು ಸಲ ನಾನು ಕೇಳ್ತಾರೆ, ನೀವು ಇಷ್ಟೊಂದು ಹೆಲ್ದಿ ಆಗಿರೋದಕ್ಕೆ ಏನು ಕಾರಣ ಅಂದ್ರೆ ಅಂಥದ್ದು ಏನನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರಿ, ಅಥವಾ ವೆಲ್ತ್ ಇರ್ಬೋದು, ಮತ್ತೊಂದು ಹ್ಯಾಪಿನೆಸ್ ಇರ್ಬೋದು, ಪ್ರತಿಯೊಂದು ಇನ್ನೊಬ್ಬರಿಗೆ ಇನ್ಸ್ಪೈರ್ ಮಾಡುವಂಥ ಸ್ವಭಾವ, ಈ ಎಲ್ಲವುಗಳಿಂದ ನೀವು ಎಲ್ಲಿಂದ ಬಂತು ಅಥವಾ ಹೆಂಗೆ ಕಲ್ತೀರಿ, ಯಾರು ನಿಮ್ಮ ಗುರು ಅಂತ ಕೇಳ್ತಾರೆ ನನಗೆ. ಸೊ ನಾನು ಇವತ್ತು ಅತ್ಯಂತ ಸರಳವಾಗಿ ಹೇಳ್ತಾ ಇದ್ದೀನಿ. ಏನು ಅಂದ್ರೆ ನನ್ನ ಜೀವನ ಇತ್ತು ನೋಡ್ರಿ, ಅದೇ ಬಹಳ ದೊಡ್ಡ ಪಾಠ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದು ಏನು ಅಂದ್ರೆ, ನಾವು ಯಾವಾಗ ನಮ್ಮ ಜೀವನ ಕಲಿಸೋದಕ್ಕೆ ಶುರು ಮಾಡುತ್ತೆ ನೋಡ್ರಿ, ಆವಾಗ ನಾವು ಕಲಿಯೋದಕ್ಕೆ ತಯಾರಾಗಬೇಕು. ಯಾವಾಗ ಪೆಟ್ಟುಗಳು ಬೀಳೋದಕ್ಕೆ ಶುರು ಮಾಡುತ್ತೆ ಆವಾಗ ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ನನಗೆಲ್ಲಿ ಪರಿವರ್ತನೆ ಆಗೋದಿದೆ. ಹಾಗಾಗಿ ಇಲ್ಲಿ ಹೇಳೋದೇನು ಅಂದ್ರೆ, ಸ್ವಯಂ ಪರಿವರ್ತನೆಯಿಂದ ಮಾತ್ರ ವಿಶ್ವ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮೊಳಗಿನ ಪರಿವರ್ತನೆಯನ್ನು ನೀವೇ ಏನಾದರೂ ಗಮನಿಸಬೇಕು, ಅಥವಾ ನಿಮಗೆ ಅದರ ರೀತಿಯ ಸಪೋರ್ಟ್ ಬೇಕು. ಸಾಕಷ್ಟು ಸಲ ನಾವು ಏನಾದರೂ ಮಾಡಬೇಕು ಅಂತೇಳಿ ಜೀವನದಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ, 2 ದಿವಸ 4 ದಿವಸ ಮಾಡ್ತೀವಿ, ಮತ್ತೆ ಕ್ವಿಟ್ ಮಾಡ್ತೀವಿ. ರೀಸನ್ ಏನು ಅಂದರೆ ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಅಂದರೆ ನಿರಂತರವಾಗಿ ಮಾಡುವಂಥ ಸ್ವಭಾವ ಇರುತ್ತೆ ನೋಡ್ರಿ, ಅದು ನಮ್ಮ ಮನುಷ್ಯರಲ್ಲಿ ಬಹಳ ಕಡಿಮೆ ಇದೆ. ನಾವು ಮಾಡ್ತೀವಿ, ಆರಂಭ ಶೂರರು ಅಂತೇಳಿ ಹೇಳ್ತಾರೆ. ಬಹಳಷ್ಟು ಸಲ ಆರಂಭ ಮಾಡಿರ್ತೀವಿ, ಸ್ವಲ್ಪ ದಿನ ಮಾಡ್ತೀವಿ, ಮತ್ತೆ ಬಿಟ್ಟು ಹಾಕ್ತೀವಿ. ರೀಸನ್ ಏನು ಅಂದ್ರೆ, ಅದನ್ನು ನಿರಂತರವಾಗಿ ತೆಗೆದುಕೊಂಡು ಹೋಗುವಂಥ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ನಮ್ಮ ಹತ್ರ ಡೌನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾವಾಗ ನಾವು ಮತ್ತೆ ಪುನಃ ಪ್ರಕೃತಿಯೊಂದಿಗೆ ಜೋಡಿಸ್ಕೊಳ್ತೀವಿ, ಅಥವಾ ಪ್ರಕೃತಿಯ ಸೌಂದರ್ಯದೊಂದಿಗೆ ಜೋಡಿಸ್ಕೊಳ್ತೀವಿ, ಅಲ್ಲಿ ನಮ್ಮಲ್ಲಿ ಒಂದು ನಿರಂತರತೆ ಅನ್ನುವಂಥ ಭಾವ ಏನಾಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಜೊತೆಗೆ ಇಲ್ಲಿ ಹ್ಯಾಪಿ ಹಾರ್ಮೋನ್ಸ್ಗಳು ರಿಲೀಸ್ ಆದಾಗ ಮನುಷ್ಯ ಬಹಳ ಸಂತೋಷವಾಗಿ ಏನೋ ಒಂದು ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿನಿಂದ ಅವನು ಮುಂದೆ ಬರುವುದಕ್ಕೆ ಸಾಧ್ಯ ಇದೆ. ನೀವು ಏನಾದರೂ ನಿಮ್ಮ ಲೈಫ್ನಲ್ಲಿ ಹೊಸದನ್ನು ಕಲಿಬೇಕು, ಅಥವಾ ಈಗಿರುವಂಥ ಜೀವನ ಭಾಳ ಬೇಸರ ಆಗಿಬಿಟ್ಟಿದೆ, ನಾನು ಏನಾದರೂ ಮಾಡಬೇಕಂತ ಯೋಚನೆ ಮಾಡ್ತೀರಿ, ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ. ಹಾಗಾದರೆ ನಿಮ್ಮನ್ನು ನೀವು ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಆಳಕ್ಕೆ ನೀವು ಇಳಿಯೋದಕ್ಕೆ, ಇನ್ನರ್ ಜರ್ನಿಯನ್ನು ನೀವೇನಾದರೂ ಕಂಪ್ಲೀಟ್ ಮಾಡಬೇಕು ಅಂತಿದ್ದರೆ, ನಮ್ಮ 3 ದಿನಗಳ ಒಂದು ಉಚಿತವಾಗಿರುವಂಥ ಶಿಬಿರವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ರೇಖಿ ಲೆವೆಲ್ 1, ಇಂಡಿಯನ್ ರೇಖಿ ಲೆವೆಲ್ 1. ಸೊ ಹಾಗಾಗಿ ಅದರಲ್ಲಿ ನೀವು ಸಂಪೂರ್ಣ ಉಚಿತವಾಗಿ ಒಂದು ಸಲ ಭಾಗವಹಿಸ್ರಿ. ಅದಾದ ಮೇಲೆ ಗೊತ್ತಾಗುತ್ತೆ ನಿಜವಾಗ್ಲೂ ನಾನು ಯಾರು ಅಂತ. ಸಾಕಷ್ಟು ಸಲ ನಾನು ಅಂದಾಗ ನಮ್ಮ ಹೆಸರು, ನಮ್ಮ ಪದವಿ, ನಾವು ಮಾಡುವಂಥ ಕಾರ್ಯ ಇರ್ಬೋದು, ಅಥವಾ ನಮ್ಮ ಊರಿರ್ಬೋದು, ಅಥವಾ ನಮ್ಮ ಸ್ಥಿತಿ ಏನಿದೆ ನೋಡ್ರಿ, ಅದನ್ನು ಬಿಂಬಿಸಿ ನಾನು ಅಂಥೇಳಿ ಯೋಚನೆ ಮಾಡ್ತೀವಿ. ನಾವಿದು ಯಾರೂ ಅಲ್ಲವೇ ಅಲ್ಲ. ನಾವಿರೋದು ಏನಿದ್ದೀವಿ ಅಂದ್ರೆ ಚೈತನ್ಯ ಶಕ್ತಿಗಳಿದ್ದೀವಿ. ಹಾಗಾಗಿ ನಮ್ಮ ಚೈತನ್ಯ ಶಕ್ತಿಯ ಬ್ಯಾಟ್ರಿ ಇದೆ ನೋಡ್ರಿ, ಅದು ಬಹಳ ಡಿಸ್ಚಾರ್ಜ್ ಆಗುವಂಥ ಸ್ಥಿತಿಗೆ ಬಂದಿದೆ, ಅಥವಾ ಡೌನ್ ಆಗ್ತಾ ಇದೆ ಆ ಚಾರ್ಜ್. ಸೊ ಅದನ್ನು ಪುನಃ ನೀವು ಚಾರ್ಜ್ ಮಾಡಬೇಕಂದ್ರೆ ರೇಖಿ ಇದೆ ನೋಡ್ರಿ, ಅದು ಬೆಸ್ಟ್ ಇದೆ. ಸೊ ಹಾಗಾಗಿ ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಯಾವುದಾದ್ರೂ ಇದ್ರೆ ಅದು ರೇಖಿ ಇದೆ. ನಾನು ನಿಮಗೆ ಆಹ್ವಾನವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ.